ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೊಮ್ಮೆ ಬಿರುಸು ಪಡ್ಕೊಂಡಿದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಮಾಗಡಿ ಶಾಸಕ ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ನಡೆಸಿದ್ದು ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಮಾರ್ಚ್ 6ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ. ಬಜೆಟ್ ಬಳಿಕ ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿ ಫ್ಲೈಟ್ ಹತ್ತೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಸ್ಪಷ್ಟನೆ ಬಯಸಿ 50ರಿಂದ 60 ಶಾಸಕರು ದೆಹಲಿ ದಂಡಯಾತ್ರೆಯನ್ನು ನಡೆಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಭೇಟಿಯಾಗಿ ಅಧಿಕಾರ ಹಸ್ತಾಂತರಕ್ಕೆ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಗದಲೂರು ಉದಯ್, ಬಜೆಟ್ ಅಧಿವೇಶನದ ಬಳಿಕ 50ರಿಂದ 60 ಶಾಸಕರು ದೆಹಲಿಗೆ ಹೋಗ್ತೀವಿ. ನಾಯಕತ್ವದ ಗೊಂದಲದ ಬಗ್ಗೆ ಸಂದೇಶವನ್ನ ಕೊಡಿ ಅಂತ ಮನವರಿಕೆಯನ್ನು ಮಾಡ್ತೀವಿ. ಗೊಂದಲ ಬಗೆಹರಿಸಲು ಸ್ಪಷ್ಟನೆಯನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರ ಸಂಘರ್ಷ ಸೆಮಿಫೈನಲ್ ಹಂತಕ್ಕೆ ತಲುಪಿತ ಅನ್ನೋ ಚರ್ಚೆಯ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನ ಪರವಾಗಿ ಯಾರೂ ದೆಹಲಿಗೆ ಹೋಗಬೇಡಿ ಅಂತ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮನವಿ ಮಾಡಿಕೊಳ್ತೀನಿ, ನಿಮ್ಮ ಕೆಲಸಕ್ಕೆ ಬೇಕಾದ್ರೆ ಹೋಗಿ, ನನ್ನ ಪರ ಮಾತನಾಡೋದಕ್ಕೆ ದೆಹಲಿಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಅಲ್ಲದೆ ನಿನ್ನೆ ಶಾಸಕರು ನಡೆಸಿದ ಡಿನ್ನರ್ ಮೀಟ್ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸಿದ ಡಿಸಿಎಂ, ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಗೂ ನನಗೂ ಸಂಬಂಧ ಇಲ್ಲ, ನಾನು ಯಾವ ಶಕ್ತಿ ಪ್ರದರ್ಶನವನ್ನು ಮಾಡಿಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟುವಂತೆ ಆಪ್ತರು ಹೈಕಮಾಂಡ್ ಮೇಲೆ ಒತ್ತಡ ಹೇರುತ್ತಲೇ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಈಗ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ. ಮೈಸೂರಿನ ಕುಡ್ಲಾಪುರ ಗ್ರಾಮದ ನಿವಾಸಿ ಕೆಪಿ ಭಾಗ್ಯರಾಜ್ ಹೈಕಮಾಂಡ್ಗೆ ಪತ್ರವನ್ನು ಬರೆದಿರೋದು. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. 2023ರಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮ ಹಾಕಿದ್ದಾರೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಹುದ್ದೆ ನೀಡಬೇಕು. ಸಿಎಂ ಕುರ್ಚಿ ವಿಚಾರವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅನರ್ಹತೆ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಫೆಬ್ರವರಿ 16ರಂದು ಶಾಸಕ ಸ್ಥಾನದಿಂದ ಸುಬ್ಬಾರೆಡ್ಡಿ ಅವರನ್ನ ಹೈಕೋರ್ಟ್ ಅನರ್ಹಗೊಳಿಸಿತ್ತು. ಚುನಾವಣಾ ಅಫಿಡವಿಟ್ನಲ್ಲಿ ತಪ್ಪು ಮಾಹಿತಿ ನೀಡಿದ್ದಕ್ಕೆ ಸುಬ್ಬಾರೆಡ್ಡಿ ಶಾಸಕತ್ವವನ್ನು ಅನರ್ಹಗೊಳಿಸಿತ್ತು ಹೈಕೋರ್ಟ್. ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದ ಶಾಸಕ ಸುಬ್ಬಾರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಾಯ್ ಮಲ್ಯ ಒಳಗೊಂಡ ಪೀಠ ತಡೆ ನೀಡಿದೆ. ಜೊತೆಗೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜುಗೆ ಅಫಿಡವಿಟ್ ಸಲ್ಲಿಕೆಗೆ ಸೂಚನೆ ನೀಡಲಾಗಿದೆ. ಮುನಿರಾಜುಗೆ ನೋಟಿಸ್ ನೀಡಿ ವಿಚಾರಣೆ ಸೆಪ್ಟೆಂಬರ್ಗೆ ಮುಂದೂಡಿಕೆ ಮಾಡಲಾಗಿದೆ. ಸುಪ್ರೀಂ ಆದೇಶದ ಬೆನ್ನಲ್ಲೇ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಯಾವುದೇ ಷರತ್ತು ಇಲ್ಲದೆ ಸ್ಟೇ ಸಿಕ್ಕಿದೆ, ಸೋತವರು ಈ ರೀತಿ ಬರೋದು ಸರಿ ಅಲ್ಲ ಅಂತ ಕೋರ್ಟ್ ಹೇಳಿದೆ. ನಾನು ತಪ್ಪು ಮಾಡಿಲ್ಲ, ಯಾವುದನ್ನು ಮುಚ್ಚಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಧಾರವಾಡ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ಷರತ್ತುಗಳನ್ನು ಧಾರವಾಡ ಕೋರ್ಟ್ ನಿಗದಿ ಮಾಡಲಿದೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ ಆರೋಪದ ಮೇಲೆ ಕುಲಕರ್ಣಿ ಬೇಲ್ ರದ್ದಾಗಿತ್ತು. ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿದ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ವಿನಯ್ ಕುಲಕರ್ಣಿ ಇಂದೇ ಬಿಡುಗಡೆಗೊಳಿಸುವ ಸಾಧ್ಯತೆ ಇದೆ. 2016ರಲ್ಲಿ ಧಾರವಾಡದಲ್ಲಿ ಕೊಲೆಯಾಗಿದ್ದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಪ್ರಮುಖ ಆರೋಪಿಯಾಗಿದ್ದರು. ಘಟನೆ ನಡೆದು 9 ವರ್ಷ ಮುಗಿದ್ರೂ ವಿಚಾರಣೆ ಇತ್ಯರ್ಥವಾಗದ ಹಿನ್ನೆಲೆ 2 ತಿಂಗಳಲ್ಲಿ ವಿಚಾರಣೆಯನ್ನು ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ 84ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ಹಿನ್ನೆಲೆ ಶಿಕಾರಿಪುರದ ಪ್ರಸಿದ್ಧ ಹುಚ್ಚುರಾಯ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಳಿಕ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ವೀರಭದ್ರೇಶ್ವರ ದೇಗುಲಕ್ಕೂ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ವಿಜಯೇಂದ್ರ ರಾಘವೇಂದ್ರ ಸಾಥ್ ಕೊಟ್ಟಿದ್ದಾರೆ. ಅಲ್ಲದೆ ಇಂದು ಸಂಜೆ ಶಿಕಾರಿಪುರದಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೆಯಲಿದೆ. ಶಿಕಾರಿಪುರದ ಕುಮದ್ವತಿ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಬೆಕ್ಕಿನ ಕಲ್ಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಶಿಕಾರಿಪುರ ಕ್ಷೇತ್ರದ ಎಲ್ಲ ಸ್ವಾಮೀಜಿಗಳು ಭಾಗಿಯಾಗಲಿದ್ದಾರೆ. ಅರ್ಜುನ್ ಜನ್ಯ ಮತ್ತು ಮಂಗ್ಲಿ ತಂಡಗಳಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಕೂಡ ಭಾಗಿಯಾಗಲಿದ್ದಾರೆ. ಉಡುಪಿಯ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿದ್ರು. ಅಲ್ಲಿನ ಅವ್ಯವಸ್ಥೆಗಳನ್ನು ಕಂಡು ಸಿಟ್ಟಾದ ಉಪಲೋಕಾಯುಕ್ತರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು.
ತಾಲೂಕು ಕಚೇರಿಯಲ್ಲಿ ಚಿಟ್ ಫಂಡ್ ದಾಖಲೆ ಹಿಡಿದುಕೊಂಡು ಬಂದಿದ್ದ ಸರ್ಕಾರಿ ನೌಕರನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಂಜೂರಾದ ಸರ್ಕಾರಿ ಭೂಮಿಗೆ ಅಲೆದಾಡ್ತಾ ಇರುವ ಮಾಜಿ ಸೈನಿಕರ ಸಂಕಷ್ಟ ಕೇಳಿದ ಉಪಲೋಕಾಯುಕ್ತರು ತಾಂತ್ರಿಕ ದೋಷ ಸರಿಪಡಿಸಿ ತಕ್ಷಣವೇ ಭೂಮಿ ಮಂಜೂರು ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ತನ್ನ ವೈಯಕ್ತಿಕ ಬ್ಯಾಗ್ನಲ್ಲಿ ಸರ್ಕಾರಿ ದಾಖಲೆ ಇಟ್ಟುಕೊಂಡಿದ್ದ ನೌಕರನನ್ನ ಅಮಾನತು ಮಾಡುವಂತೆ ಸೂಚನೆಯನ್ನ ನೀಡಿದ್ರು. ಬಳಿಕ ನಿಟ್ಟೂರಿನಲ್ಲಿರುವ ನಗರಸಭೆಯ ಕೊಳಕು ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿದ್ದು ಉಡುಪಿ ಸರ್ಕಾರಿ ಬಸ್ ನಿಲ್ದಾಣ ಅವ್ಯವಸ್ಥೆ ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದ ಗಂಡನಿಗೆ ಚಿಕಿತ್ಸೆ ಕೊಡಿಸಲು ಪತ್ನಿ ಕೆಲಸ ಮಾಡ್ತಾ ಇದ್ದ ಮನೆಯಲ್ಲೇ ಕಳ್ಳತನ ಮಾಡಿದ್ದಾಳೆ. ಸದ್ಯ ದಾವಣಗೆರೆ ಮೂಲದ ಚೈತ್ರಾಳನ್ನ ಜೀವನ್ ಭೀಮಾನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸರ್ಜನ್ ಮನೆಯಲ್ಲಿ 35 ಲಕ್ಷ ಮೌಲ್ಯದ ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿದ್ಲು. 1.5 ವರ್ಷದಲ್ಲಿ ಹಂತ ಹಂತವಾಗಿ 12.5 ಕೆಜಿ ಬೆಳ್ಳಿ ಪಾತ್ರೆಗಳನ್ನು ಚೈತ್ರ ಎಗರಿಸಿದ್ದಾಳೆ. ಆಸ್ಪತ್ರೆಯೊಂದರ ಸರ್ಜನ್ ಒಬ್ಬರ ಮನೆಯಲ್ಲಿ ಕಳೆದ 1.5 ವರ್ಷದಿಂದ ಚೈತ್ರ ಮನೆ ಕೆಲಸ ಮಾಡಿಕೊಂಡಿದ್ಲು. ದೀಪಾವಳಿ ಹಬ್ಬಕ್ಕೆ ಕೆಲ ದಿನ ಬಾಕಿ ಇದ್ದಾಗ ಕೆಲಸವನ್ನು ಬಿಟ್ಟಿದ್ಲು. ಇತ್ತೀಚೆಗೆ ಹಬ್ಬಕ್ಕೆ ಬೆಳ್ಳಿ ಪಾತ್ರೆ ಚೀಲ ತೆಗೆದಾಗ ಸರ್ಜನ್ ಶಾಕ್ ಆಗಿದ್ದಾರೆ. ಕೆಲಸ ಬಿಟ್ಟಿದ್ದ ಚೈತ್ರ ವಿಚಾರಣೆ ಮಾಡಿದಾಗ ಕಳ್ಳತನ ಬೆಳಕಿಗೆ ಬಂದಿದೆ. ಬಂಧಿತಳಿಂದ 35 ಲಕ್ಷ ರೂಪಾಯಿ ಮೌಲ್ಯದ 12.5 ಕೆಜಿ ಬೆಳ್ಳಿ ಸಾಮಗ್ರಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮನೆ ಜೀವನ್ ವಿಭಾನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 12.5 ಕೆಜಿ ಸಿಲ್ವರ್ ಮತ್ತು 7.5 ಗ್ರಾಮ್ ಗೋಲ್ಡ್ ಟೋಟಲ್ 35 ಲ್ಯಾಕ್ಸ್ ಒಂದು ರಿಕವರಿ ಆಗಿದೆ. ಇದರಲ್ಲಿ ಮನೆಯಲ್ಲಿ ಯಾರು ಕೆಲಸ ಮಾಡೋರು ಕಳೆದ 2.5 ವರ್ಷದಿಂದ ಸ್ಲೋಲಿ ನಿಧಾನಾಗಿ ಒಂದೊಂದು ಐಟಮ್ಸ್ ತೊಗೊಂಡು ಹೋಗ್ಬಿಟ್ಟಿದ್ರು. ಮನೆ ಓನರ್ಗೆ ಇವ್ರ ಬಗ್ಗೆ ಡೌಟ್ ಯಾವುದು ಟೈಮಲ್ಲಿ ಇರಲಿಲ್ಲ ಮತ್ತು ಅವ್ರಿಗೆ ಗೊತ್ತಾಗಲಿಲ್ಲ ಕೂಡ. ಯಾವಾಗ ಇವ್ರ ಕೆಲಸ ಬಿಟ್ಟು ಹೋಗಿದ್ರು ಆಮೇಲೆ ಇವ್ರ ಮೇಲೆ ಡೌಟ್ ಬಂದ ಮೇಲೆ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 3 ಬೇರೆ ಬೇರೆ ಅಂಗಡಿಯಲ್ಲಿ ಇವರು ಪ್ಲೇಜ್ ಮಾಡ್ಕೊಂಡಿದ್ರು. ಶ್ರೀಮಂತನಾಗುವ ಆಸೆಗೆ ಮಾಲೀಕನಿಗೆ ಕ್ಯಾಶಿಯರ್ ದ್ರೋಹ ಬಗೆದಿದ್ದಾನೆ. ಕೆಲಸ ಮಾಡ್ತಾ ಇದ್ದ ಬಿಲ್ಡರ್ ಕಚೇರಿಗೆ ಸ್ನೇಹಿತನೊಂದಿಗೆ ನುಗ್ಗಿದ್ದ ಕ್ಯಾಶಿಯರ್ ಬಿಇಎಲ್ ಲೇಔಟ್ 91 ಲಕ್ಷ ರೂಪಾಯಿ ಎಗರಿಸಿದ್ದಾನೆ. ನರಸಿಂಹ ಎಂಬ ಬಿಲ್ಡರ್ ಕಚೇರಿಯಲ್ಲಿ ಧನಂಜಯ ಕೆಲಸ ಮಾಡ್ತಾ ಇದ್ದ. ಕಚೇರಿಯಲ್ಲಿ ಧನಂಜಯ ಮೂಲಕವೇ ಕೋಟಿ ವ್ಯವಹಾರ ನಡೀತಾ ಇದ್ದು 30,000 ಸಂಬಳ ನೀಡಲಾಗ್ತಾ ಇತ್ತು. ಆದರೆ ಮೋಜು ಮಸ್ತಿ ಮಾಡಿ ಅದ್ದೂರಿ ಜೀವನ ನಡೆಸುವ ಆಸೆಯಿಂದ ಉಂಡ ಮನೆಗೆ ಕನ್ನ ಹಾಕಿದ್ದಾನೆ. ಫೆಬ್ರವರಿ 20ರಂದು 4 ಸ್ನೇಹಿತರೊಂದಿಗೆ ಬಂದು ಕಚೇರಿಯ ಬೀಗವನ್ನು ಒಡೆದು ಕೃತ್ಯ ಎಸಗಿದ್ದಾನೆ. ಕಳ್ಳತನ ಮಾಡಿ 2 ದಿನದಲ್ಲಿ ಮೋಜು ಮಸ್ತಿಗೆ 10 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ. ಸದ್ಯ ಧನಂಜಯ ಪ್ರವೀಣ್ ಎಂಬ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದು ತಿಪ್ಪೇಶ ಸುನಿಲ್ಗೆ ಬಲೆ ಬೀಸಿದ್ದಾರೆ. ಬಂಧಿತರಿಂದ ಒಟ್ಟು 81,66,000 ರೂಪಾಯಿ ಹಣವನ್ನು ಜಪ್ತಿ ಮಾಡಲಾಗಿದೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 91,76,000 ಒಂದು ಆಫೀಸಿಂದ ಕಳ್ಳತನ ಆಗಿತ್ತು. ಇದು ಆಫೀಸಲ್ಲಿ ಅಲ್ಲಿ ಕ್ಯಾಶಿಯರ್ ಯಾರಿದ್ರು ಅವ್ರಿಗಿಂತ ಮಾಹಿತಿ ಹೋಗಿ ಅವರು ಇಂಟರ್ನ್ ಬೇರೆಯವ್ರಿಗೆ ಮಾಹಿತಿ ಕೊಟ್ಟು ಆ ದಿವಸ ಕಲೆಕ್ಷನ್ ಆಗಿತ್ತು ಆ ಆಫೀಸಲ್ಲಿ. ಯಾಕೆಂದರೆ ಡೈಲಿ ಕಲೆಕ್ಷನ್ ಆಗ್ತಿದ್ದು ಆ ಪರ್ಟಿಕ್ಯುಲರ್ ಆಫೀಸಲ್ಲಿ. ಟೋಟಲ್ 91 ಲ್ಯಾಕ್ಸ್ ಪೈಕಿ 81,66,000 ರಿಕವರಿ ಆಗಿದೆ ಮತ್ತು 2 ಆರೋಪಿಯವರು ಸಿಕ್ಕಿದೆ. ಇನ್ನೂ 2 ಆರೋಪಿ ಸಿಗಬೇಕು, ಬಹುಶಃ ಅವ್ರ ಕಡೆ ಸಿಗಬೇಕು. ಬಟ್ ಆಲ್ಮೋಸ್ಟ್ 90%ಗಿಂತ ಜಾಸ್ತಿ ರಿಕವರಿ ಆಗಿದೆ. ಇದು ಕೂಡ ಭಾಳ ಬೇಗನೆ ನಮ್ಮವರು ಟೆಕ್ನಿಕಲ್ ಆಧಾರದ ಮೇಲೆ ರಿಕವರಿ ಮಾಡಿ ಆಲ್ಮೋಸ್ಟ್ ಇಂಟ್ಯಾಕ್ಟ್ ರಿಕವರಿ ಮಾಡಿದರೆ ತುಂಬ ಒಳ್ಳೆ. ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಮತ್ತೆ ಪ್ರತಿಭಟನೆಗೆ ಇಳಿದಿದ್ದಾರೆ. 10,000 ರೂಪಾಯಿ ಗೌರವಧನ ನೀಡೋದಾಗಿ ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಈವರೆಗೂ ಘೋಷಣೆಯಾಗದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ 100 ಆಶಾ ಕಾರ್ಯಕರ್ತೆಯರು ಜಮಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಎಐಯುಟಿಯುಸಿ ರಾಜ್ಯ ಕಾರ್ಯದರ್ಶಿ ನಾಗಲಕ್ಷ್ಮಿ ಪ್ರತಿಕ್ರಿಯಿಸಿದ್ದು, 2025ರ ಬಜೆಟ್ನಲ್ಲಿ ಘೋಷಣೆ ಆಗತ್ತೆ ಅನ್ಕೊಂಡಿದ್ವಿ, ಅಲ್ಲೂ ಆಗಿಲ್ಲ. ರಾಜ್ಯ ಸರ್ಕಾರ 7,000 ಹಾಗೂ ಕೇಂದ್ರ ಸರ್ಕಾರದಿಂದ 4,000 ಬರಬೇಕು. ಭರವಸೆ ನೀಡಿ 14 ತಿಂಗಳು ಕಳೆದ್ರು, ಇಲ್ಲಿವರೆಗೂ ಅದು ಕಾರ್ಯಗತ ಆಗಿಲ್ಲ. ಕೊಟ್ಟಿರೋ ಮಾತನ್ನು ಸರ್ಕಾರ ಉಳಿಸಿಕೊಳ್ಳಬೇಕು, ಇಲ್ಲವಾದಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೆದರಿ ನಾಪತ್ತೆಯಾಗಿದ್ದ 6 ವಿದ್ಯಾರ್ಥಿಗಳು ಕೊನೆಗೂ ಪತ್ತೆಯಾಗಿದ್ದಾರೆ. ಹಾವೇರಿಯ ರಾಣೆಬೆನ್ನೂರಿನ ಸುಣಕಲ್ ಬಿದರಿನ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ರು. ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆಗಳು ನಡೀತಾ ಇದ್ವು.
ಪರೀಕ್ಷೆಗೆ ಹೆದರಿ ವಸತಿ ಶಾಲೆಯ ಕಾಂಪೌಂಡ್ ಹಾರಿ 5 ವಿದ್ಯಾರ್ಥಿಗಳು ಪರಾರಿಯಾಗಿದ್ದರು. ಸದ್ಯ ವಿದ್ಯಾರ್ಥಿಗಳಿಗೆ ನಿರಂತರ ಹುಡುಕಾಟ ನಡೆಸಿದ್ದು ಕೊನೆಗೂ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದ ಬಳಿ ಪತ್ತೆಯಾಗಿದ್ದಾರೆ. ಪರೀಕ್ಷೆಯ ಭಯ ಹಾಗೂ ಹಾಸ್ಟೆಲ್ ಅವ್ಯವಸ್ಥೆಗೆ ಬೇಸತ್ತ ವಿದ್ಯಾರ್ಥಿಗಳು ವಸತಿ ನಿಲಯದ ಕಾಂಪೌಂಡ್ ಹಾರಿ ಹೋಗಿದ್ದಾರೆ ಎನ್ನಲಾಗಿದೆ. ಸದ್ಯ ವಿದ್ಯಾರ್ಥಿಗಳು ಪತ್ತೆಯಾಗಿದ್ದು ಪೋಷಕರಿಗೆ ಮಾಹಿತಿ ನೀಡಿ ವಸತಿ ನಿಲಯಕ್ಕೆ ಕರೆತರಲಾಗ್ತಿದೆ. ಚಿನ್ನ ಕದ್ದ ಖತರ್ನಾಕ್ ಖದೀಮನ್ನ ಪೊಲೀಸರು 24 ಗಂಟೆಯಲ್ಲಿ ಬಂಧಿಸಿದ್ದಾರೆ. ಬೆಳಗಾವಿಯ ಗೋಕಾಕ್ ನಗರ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ವೆಂಕಟರಾವ್ ದೇಸಾಯಿಯನ್ನ ಬಂಧಿಸಿದ್ದಾರೆ. ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನವನ್ನ ಬಿಡಿಸಿಕೊಂಡು ಹೋಗ್ತಾ ಇದ್ದಾಗ ವೆಂಕಟರಾವ್ ಕಳವು ಮಾಡಿದ ರಾಯಭಾಗದ ರೇವಪ್ಪ ಹಳ್ಳೂರ ದೂರು ನೀಡಿದ್ರು. ಆರೋಪಿಯಿಂದ 1,20,000 ರೂಪಾಯಿ ಮೌಲ್ಯದ ಚಿನ್ನದ ನೆಕ್ಲೇಸ್, ಚಿನ್ನದ ಸರವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಹತ್ತನೇ ತರಗತಿ ವಿದ್ಯಾರ್ಥಿ ಅಭಿಷೇಕ್ನಿಂದ ಶಿಕ್ಷಕ ಚಿನ್ನ ಪಡೆದ ಪ್ರಕರಣ ಸಂಬಂಧ ಶಾಲಾ ಶಿಕ್ಷಕ ಆಡಳಿತ ಮಂಡಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಧಾರವಾಡ ವಿದ್ಯಾರಣ್ಯ ಶಾಲೆಯ ಶಿಕ್ಷಕ ರಾಜಶೇಖರ್ ನೋಟಿಸ್ ಜಾರಿ ಮಾಡಲಾಗಿದೆ. ವಿದ್ಯಾರ್ಥಿಗೆ ಪತ್ರಿಕೆ ಲೀಕ್ ಮಾಡೋದಾಗಿ ಶಿಕ್ಷಕ ಹೇಳಿದ್ದು, ಅದನ್ನು ನಂಬಿ ಶಿಕ್ಷಕನಿಗೆ 80 ಗ್ರಾಂ ಚಿನ್ನವನ್ನು ವಿದ್ಯಾರ್ಥಿ ನೀಡಿದ. ಮರಳಿ ಚಿನ್ನವನ್ನು ಕೇಳಿದಾಗ ಕೊಡೋದಕ್ಕೆ ನಿರಾಕರಿಸಿದ್ದ. ಈ ಹಿನ್ನೆಲೆ ಮನನೊಂದು ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಶಿಕ್ಷಕನ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದ್ದು ಕ್ರಮಕ್ಕೆ ಶಾಲಾ ಶಿಕ್ಷಣ ಇಲಾಖೆ ನೋಟಿಸ್ ನೀಡಿದೆ. ಆಜಾನ್ ಶಬ್ದ ಕಡಿಮೆ ಮಾಡಿಸಿ ಅಂತ ಪೊಲೀಸ್ ಠಾಣೆಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ. ಮಂಡ್ಯದ ನಾಗಮಂಗಲದ ಜಾಮಿಯಾ ಮಸೀದಿ ಧ್ವನಿವರ್ಧಕದ ವಿರುದ್ಧ ಸಾರ್ವಜನಿಕರು ದೂರನ್ನು ಕೊಟ್ಟಿದ್ದಾರೆ. ಪಟ್ಟಣದ ಕುಂಬಾರ ಬೀದಿ, ಬಣಜಿಗರ ಬೀದಿ, ಆಚಾರ ಬೀದಿ, ಪಡುವಲ ಪಟ್ಟಣ ನಿವಾಸಿಗಳು ದೂರನ್ನು ಕೊಟ್ಟಿದ್ದಾರೆ. ಧ್ವನಿವರ್ಧಕದ ಅತಿಯಾದ ಶಬ್ದ ಬರ್ತಾ ಇದೆ. ಬೆಳಿಗ್ಗೆ 5:30, ಮಧ್ಯಾಹ್ನ, ಸಂಜೆ ಹೀಗೆ 4-5 ಬಾರಿ ಅತಿ ಹೆಚ್ಚು ಸೌಂಡ್ ಬರ್ತಿದೆ. ಅತಿಯಾದ ಶಬ್ದದಿಂದ ಕಿರಿಕಿರಿ ಆಗ್ತಾ ಇದೆ. ಅತಿಯಾದ ಶಬ್ದದಿಂದ ಮಕ್ಕಳು, ವಯಸ್ಸಾದವರಿಗೆ ತೊಂದರೆ ಆಗ್ತಿದೆ ಅಂತ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಹಟ್ಟಿ ಚಿನ್ನದ ಗಣಿಯ ಮುಖ್ಯ ದ್ವಾರದ ಎದುರೇ ಜಿಲಿಟಿನ್ ಕಡ್ಡಿಗಳು, ಮದ್ದುಗಳು ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣ ಆಗಿದೆ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯೊಳಗೆ ಕೆಲಸಕ್ಕೆ ಹೋಗ್ತಾ ಇದ್ದ ಕಾರ್ಮಿಕರು ಸ್ಫೋಟಕ ವಸ್ತು ನೋಡಿ ಗಾಬರಿಗೊಂಡಿದ್ದಾರೆ. 16 ಐಡಿಯಲ್ ಪವರ್ ಹೆಸರಿನ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ. ಕೂಡಲೇ ಹಟ್ಟಿ ಪೊಲೀಸರಿಗೆ ಕಂಪನಿ ಭದ್ರತಾ ಸಿಬ್ಬಂದಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸ್ಫೋಟಕದ ವಸ್ತುಗಳು ಬೈಕ್ನಿಂದ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ. ಬೈಕ್ ಸವಾರಣೆಗಾಗಿ ಪೊಲೀಸರು ಸಿಸಿಟಿವಿಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದರೆ ಬೈಕ್ಗೆ ಯಾವುದೇ ನಂಬರ್ ಇಲ್ಲದೆ ಇರೋದು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಬೈಕ್ ಸವಾರಣಿಗೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಅಕ್ರಮವಾಗಿ ಪಿಸ್ತೂಲ್ ಇಟ್ಕೊಂಡಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೈಯದ್ ಮಸೂದ್ ವಾಸ ಇದ್ದ. ಕುರಿ ವ್ಯಾಪಾರ ಮಾಡಿಕೊಂಡಿದ್ದ ಆರೋಪಿ ಮಸೂದ್ ಭೋಪಾಲ್ ಮೂಲದ ವ್ಯಕ್ತಿಯೊಬ್ಬರಿಂದ ಗನ್ ತರಿಸಿಕೊಂಡಿದ್ದ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಆರೋಪಿ ಬಂಧಿಸಿರುವ ಸಿಸಿಬಿ ಪೊಲೀಸರು ಯಾವ ಕಾರಣಕ್ಕೆ ಗನ್ ತರಿಸಿಕೊಂಡಿದ್ದ ಅನ್ನೋದರ ಬಗ್ಗೆ ತನಿಖೆಯನ್ನು ಮುಂದುವರೆಸಿದ್ದಾರೆ. 1 ಕಂಟ್ರಿ ಮೇಡ್ ಪಿಸ್ತೂಲ್ ಮತ್ತು 50 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಆರೋಪದ ಹಿನ್ನೆಲೆ ಬಳ್ಳಾರಿಯ ಫಿಫ್ಯೂಲ್ ಟ್ರೀ ಕಾಲೇಜ್ ಮತ್ತು ಶಾಲೆ ಮತ್ತು ಕಾಲೇಜಿನಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನು ನಡೆಸಿದೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆರೋಪಿಸಿ ಶಾಲಾ ಕಾಲೇಜಿನ ಪೀಠೋಪಕರಣ ಒಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ಮತ್ತು ಎಬಿವಿಪಿ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ನಡೆದಿತ್ತು. ಪ್ರತಿಭಟನೆ ನಿಯಂತ್ರಣ ಮಾಡ್ತಿಲ್ಲ ಅಂತ ಶಾಲಾಡಳಿತ ಮಂಡಳಿಯು ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ಹೈಡ್ರಾಮಾ ಮಾಡಿದ 20ಕ್ಕೂ ಹೆಚ್ಚು ಕಾರ್ಯಕರ್ತರ ಬಂಧನ ಮಾಡಲಾಗಿದೆ. ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ಅಂತ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಬಳ್ಳೋಟ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ನಡೆದಿದ್ದ ಕೊಪ್ಪಳ ಬಂದ್ ಹಿನ್ನೆಲೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚೆತ್ತುಕೊಂಡಿದೆ. ಕಾರ್ಖಾನೆಗಳಿಂದ ಉಂಟಾಗುವ ವಾಯು ಮಾಲಿನ್ಯ ತಪಾಸಣೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾರ್ಖಾನೆಗಳ ಬಳಿ ವಾಯು ಮಾಲಿನ್ಯ ತಪಾಸಣಾ ವಾಹನ ಅಳವಡಿಸಿ ಪರಿಶೀಲನೆ ನಡೆಸಿದ್ದಾರೆ. ವಾತಾವರಣದಲ್ಲಿನ ನೈಟ್ರೋಜನ್, ಅಮೋನಿಯಾ ಸೇರಿ ಹಲವು ಪರೀಕ್ಷೆಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ಧರಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.